ಬಿಗ್ ಬಾಸ್ ಸೀಸನ್ 11ರಲ್ಲಿ ತಮ್ಮ ಪಾಸಿಟಿವಿಟಿ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ನಂತರ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಜನ ಅವರ ಅಭಿಮಾನಿಗಳೆಲ್ಲರೂ ಕೂಡ ಗೌತಮಿ ಜಾಧವ್ ಅವರೆಲ್ಲಿ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ರು. ಅದಾದ ನಂತರ ಭಾರ್ಗವಿ LLB ಅನ್ನುವಂತಹ ಒಂದು ಸೀರಿಯಲ್ನಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಅವರು ಎಂಟ್ರಿ ಕೊಟ್ಟಿದ್ರು. ಸದ್ಯ ಈಗ ನಮ್ಮ ಸಿಂಧೂರಿ ಅಂತ ಕರೀಲ ಅಥವಾ ಗೌತಮಿ ಜಾಧವ್ ಅಂತ ಕರೀಲ ಗೊತ್ತಾಗ್ತಿಲ್ಲ. ಗೌತಮಿ ಜಾಧವ್ ಅವರೇ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಆರಾಮಾಗಿದ್ದೀನಿ. ವೀಕ್ಷಕರು ಎಲ್ಲರಿಗೂ ನಮಸ್ತೆ. ಬಿಗ್ ಬಾಸ್ ನಂತರ ತುಂಬ ಜನ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ರು. ಸೊ ಅದಾದ ನಂತರ ಎಲ್ಲಪ್ಪ ಎಲ್ಲೋದ್ರು ಅಂತ ಹೇಳ್ಬಿಟ್ಟು ಕೆಲವರೆಲ್ಲನೂ ಕೂಡ ಬಿಗ್ ಬಾಸ್ ಆಯಿತು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಕೆಲವರು ಅನ್ಕೊತಿದ್ರು. ಇಲ್ಲ ಆನ್ ಸ್ಕ್ರೀನ್ ಪ್ರೆಸೆಂಟೇಷನ್ನ ಒಂದಷ್ಟು ಜನ ಅಭಿಮಾನಿಗಳೆಲ್ಲ ಮಿಸ್ ಮಾಡ್ಕೊತಿದ್ರು. ಈಗ ಸಿಂಧೂರಿ ಅನ್ನುವಂತಹ ಅದ್ಭುತ ಒಂದು ಲೇಡಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಎಂಟ್ರಿ ಕೊಟ್ಟಿದ್ರ, ಹೇಗಿದೆ ಪಾತ್ರ ಎಲ್ಲ ಅಂತ? ಹೌದು, ಅಂದರೆ ಬಿಗ್ ಬಾಸ್ ಆದಮೇಲೆ ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಒಂದು ಸ್ವಲ್ಪ ಅಲ್ಲ, ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅದರ್ವೈಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಡಿಮೆ, ಮುಂಚೆಯಿಂದನೂ ಕಡಿಮೆನೇ ಇದ್ದೆ. ಸೊ ಎಲ್ಲಿ ಹೋದರು ಅನ್ನೋವಂಥ ಪ್ರಶ್ನೆ ಇತ್ತು. ಇದರಲ್ಲಿ ಮಧ್ಯೆ ಭಾರ್ಗವಿ LLBನಲ್ಲಿ ಕ್ಯಾಮಿಯೋ ರೋಲ್ ಒಂದು ಮಾಡ್ತೀರಾ ಅಂತ ಸ್ವಪ್ನ ಮ್ಯಾಮ್ ಕೇಳಿದಾಗ ಡೆಫಿನೆಟ್ಲಿ ಮುಂಚೆ ಈಗ ಆಲ್ರೆಡಿ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ನೋ ಅನ್ನೋ ಪ್ರಶ್ನೆನೇ ಇಲ್ಲ. ಅದರಲ್ಲೂ ಅವರು ಯಾವುದೇ ಒಂದು ಪಾತ್ರನಾದರೂ ತುಂಬ ಚೆನ್ನಾಗಿ ತೋರಿಸ್ತಾರೆ ಅನ್ನೋವಂಥ ಧೈರ್ಯ. ಸೊ ಅವ್ರು ಕೇಳಿದ ತಕ್ಷಣ ಹಾಂ ಅಂತ ಹೇಳಿದೆ. ಸೊ ಭಾರ್ಗವಿ LLBನಲ್ಲಿ ಈಗಾಗಲೇ ನಾನು ನೋಡಿರ್ತಾರೆ, ಸಿಂಧೂರಿ ಆಫೀಸರ್, ಒಂದು ಸ್ಪೆಷಲ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದೆ. ಚೆನ್ನಾಗಿತ್ತು. ಅಂದರೆ ಮತ್ತೆ ಭಾಳಷ್ಟು ತಿಂಗಳಾದಮೇಲೆ ಮತ್ತೆ ಫೈಟ್ ಮಾಡುವಂಥ ಅವಕಾಶ ಸಿಕ್ತು ನನಗೆ. ಮುಂಚೆ ಏನು ತುಂಬ ಪವರ್ಫುಲ್ ಪಾತ್ರ ಮಾಡಿದ್ದೆ ನಾನು, ಅದರಷ್ಟೇ ಪವರ್ಫುಲ್ ಆಗಿರುವಂಥ ಪಾತ್ರ ಇತ್ತು. ನಾನೇನು ಕಡಿಮೆ ಬಂದಿದ್ರು ಒಂದು 4 ಡೇ ಶೂಟಿಂಗ್ ಮಾಡಿದ್ವಿ. ಒಂದು ವಾರ ನಾನು ಎಲ್ಲರ ಮನೆಗೆ ಹೋಗಿರ್ತೀನಿ. ಬಟ್ ಅಷ್ಟರಲ್ಲೂ ನಾನು ನನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ಸಲ್ಲಿ ಏನು ಮಿಸ್ ಮಾಡ್ತಿದ್ದೆ ಈ ಒಂದು 6-7 ತಿಂಗಳು, ಅದು ಮತ್ತೆ ನನಗೆ ಚೆರಿಷ್ ಮಾಡುವಂಥ ಮೂಮೆಂಟ್ ಸಿಕ್ತು ಅಂತ ಹೇಳ್ಬೋದು. ಸೊ ನಾನು ಎಷ್ಟು ಎಂಜಾಯ್ ಮಾಡಿದೆ, ನೋಡ್ತಿರೋರೆಲ್ಲರೂ ಅಷ್ಟೇ ಎಂಜಾಯ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಈ ಸಲ ಒಂದು ಖುಷಿ ವಿಚಾರ ಏನಂತಂದ್ರೆ, ಗೌತಮಿ ಅವರು ವಿಗ್ ಹಾಕ್ತೆ ಕೂದಲು ಬಿಟ್ಕೊಂಡು ಫೈಟ್ ಮಾಡಿರೋವಂಥದ್ದು. ಹೌದು, ಅಂದರೆ ಅದು ಆ ಪಾತ್ರಕ್ಕೆ ಆ ರೀತಿ ರೆಡಿ ಆಗ್ತಿದ್ದೆ ನಾನು. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಈ ಪಾತ್ರಕ್ಕೆ ಸಿಂಧೂರಿಗೆ ಅವಶ್ಯಕತೆ ಇರಲಿಲ್ಲ, ನಾರ್ಮಲ್ ಆಗಿ ಅವಳು ಕಾಣಿಸ್ಕೊಂಡ್ರೂ ಓಕೆ ಆಗಿತ್ತು. ಸೊ ಹಾಗೆ ಅದೇ ರೀತಿ ಆಲ್ಮೋಸ್ಟ್ ಗೌತಮಿ ಥರನೇ ಎಲ್ಲರ ಮನೆಗೆ ಹೋಗಿದ್ದೆ. ಎಲ್ಲರೂ ಆ ಲುಕ್ಕಲ್ಲೂ ತುಂಬ ಇಷ್ಟಪಟ್ಟಿದ್ದಾರೆ. ಅದರಲ್ಲೂ ಏನು ಹೇಳ್ತಿದ್ರು ಅಂದರೆ, ಮತ್ತೆ ನಾವು ಸತ್ಯನೇ ನೋಡ್ದಂಗೆ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ. ಇಷ್ಟು ದಿನ ಆದರೂ ಆ ಪಾತ್ರನ ಮರೀದೇ ಇರೋದಕ್ಕೆ, ಇವತ್ತಿಗೂ ಆ ಪಾತ್ರದ ಮೂಲಕ ನನಗೆ ಪ್ರೀತಿ ಕೊಡ್ತಾ ಇರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಬಿಗ್ ಬಾಸ್ ನಂತರನೂ ಇಂಟರ್ವ್ಯೂ ಮಾಡಿದಾಗಲೂ ಸಹ ಕೇಳಿದ್ದೆ ಕ್ವಶನ್, ಹೇಗಿದೆ ಲೈಫ್ ಅಂತ. ಆಗ 1-2 ದಿನಗಳು ಮಾತ್ರ ಬಾಕಿ ಆಗಿದ್ದರಿಂದ ಸೊ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಹೀಗೆ ಹೇಗಿದೆ ಮೇಡಮ್ ಬಿಗ್ ಬಾಸ್ ನಂತರದ ಜೀವನ? ನನಗೆ ಐ ಕ್ಯಾನ್ ಸೇ ಬಿಗ್ ಬಾಸ್ ಒಂದು ದೊಡ್ಡ ಬೋನಸ್ ಥರ ಅಂತ ಹೇಳಬಹುದು. ನಾನು ಹಿಂದೆ ಮಾಡ್ತಾ ಇದ್ದಂಥ ಪಾತ್ರ ತುಂಬ ರೀಚ್ ಆಗಿತ್ತು, ಹೌದು. ಬಟ್ ಪಾತ್ರವಾಗಿ ನಾನು ರೀಚ್ ಆಗಿದ್ದೆ. ಆ್ಯಸ್ ಗೌತಮಿ ನನ್ನನ್ನು ಇಂಟ್ರಡ್ಯೂಸ್ ಮಾಡಿಸಿದ್ದು ಅಥವಾ ಪ್ರತಿಯೊಂದು ಮನೆ ಕರ್ಕೊಂಡು ಹೋಗಿದ್ದು ಬಿಗ್ ಬಾಸ್ ಅಂತ ಹೇಳಬಹುದು. ಮುಂಚೆ ಎಲ್ಲ ಅದೇ ರೆಕಗ್ನೈಸ್ ಮಾಡ್ತಿದ್ರು, ತುಂಬ ಖುಷಿ ಆಗ್ತಿತ್ತು. ಈಗ ನನ್ನನ್ನು ಒಂದು ವ್ಯಕ್ತಿಯಾಗಿ ರೆಕಗ್ನೈಸ್ ಮಾಡ್ತಾರೆ, ಹಿಂದೆ ಪಾತ್ರವಾಗಿ ಆಗ್ತಿತ್ತು. ಸೊ ಆ ಖುಷಿ ಅಂದರೆ ಅದೊಂಥರ ಆ್ಯಡ್ ಆನ್ ಆಗಿದೆ, ಮಲ್ಟಿಪ್ಲೈ ಆಗಿದೆ. ಎಲ್ಲರೂ ಪ್ರೀತಿಸೋ ಅಂಥದ್ದಾಗಿರ್ಬೋದು, ರೆಕಗ್ನೈಸ್ ಮಾಡೋ ಅಂಥದ್ದಾಗಿರ್ಬೋದು. ಅಥವಾ ಅವರು ಅಂದರೆ ಈಗ ಮುಂಚೆ ಆದರೂ ಒಂದು 2-3 ಸೆಕೆಂಡ್ ಬೇಕಾಗ್ತಿತ್ತು ಇವರು ಅನ್ನೋದಕ್ಕೆ. ಈಗ ಪಟ್ ನಾಟ್ ಇವನ್ 1 ಸೆಕೆಂಡ್ ಪಟ್ ಅಂತ ರೆಕಗ್ನೈಸ್ ಮಾಡೋದಾಗಿರ್ಬೋದು. ಅದೆಲ್ಲ ತುಂಬ ಖುಷಿ ಆಗ್ತಾಯಿದೆ. ಬಿಗ್ ಬಾಸ್ ನಂತರ ಹೇಳ್ತಿದ್ರಿ ಫ್ಯಾಮಿಲಿ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ, ಹೊರಗಡೆ ಹೋಗ್ಬೇಕು, ಟ್ರಿಪ್ ಎಲ್ಲ ಹೋಗ್ಬೇಕು ಅಂತ. ಟ್ರಿಪ್ ಎಲ್ಲ ಹೋಗಿ ಬಂದ್ರ, ಎಲ್ಲೆಲ್ಲಿಗೆ ಹೋಗಿ ಬಂದ್ರಿ ಅಂತ? ಇಲ್ಲ, ನನಗೆ ಟ್ರಿಪ್ ಅಂದರೆ ಮಂಗಳೂರು ದೇವಸ್ಥಾನಕ್ಕೆ, ವನದುರ್ಗೆ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ಕಂಟಿನ್ಯೂಸ್ ಒಂದು 16 ದಿನ ಅಲ್ಲಿದ್ದೆ. ಪ್ರಾಪರ್ ಮೈಂಡ್ ಡಿಟಾಕ್ಸ್ ಅಂತಲೇ ಹೇಳ್ಬೋದು. ಅಲ್ಲಿ ಈಗಲೂ ಅಂದರೆ ಹೋದಾಗೆಲ್ಲ ಒಂದೊಂದು ವಾರ 10 ದಿನ ಅದು ಬೇಕಾಗ್ತದೆ ಅನಿಸುತ್ತೆ ಮೈಂಡ್ ಡಿಟಾಕ್ಸಿಗೆ. ಅದೇ ಮೇನ್ ಟ್ರಿಪ್ ಅಂದರೆ ಅದೇ. ಅಲ್ಲಿಂದ ಅಂದರೆ ಉಡುಪಿಲೆಲ್ಲ ಕಸಿನ್ಸ್ ಎಲ್ಲ ಇದ್ದಾರೆ, ಸೊ ಅಲ್ಲೆಲ್ಲ ಹೋಗಿ ಬರ್ತಾ ಇದ್ದೀನಿ. ಮೇಜರ್ ಅಲ್ಲಿ ದೂರ ಎಲ್ಲೋ ಹೊರಗಡೆ ಟ್ರಿಪ್ ಥರ ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಹೋಗಲಿಲ್ಲ. ಇಟ್ಸ್ ಜಸ್ಟ್ ದ ಟೈಮ್ ವಿ ಸ್ಪೆಂಡ್ ಟುಗೆದರ್ ಅನಿಸುತ್ತೆ. ಮುಂದೆ ಯಾವ ರೀತಿಯಂತಹ ಎಲ್ಲರೂ ಅಂದ್ಕೊಂಡಿದ್ರು ಏನಂತಂದರೆ, ಬಿಗ್ ಬಾಸ್ ನಂತರ ಗೌತಮಿ ಅವರು ಸಿನಿಮಾಗೆ ಬರ್ತಾರೆ ಅಂತ. ಬಟ್ ಎಲ್ಲ ಒಂದು ಕಡೆ ಕ್ಯಾಮಿಯೋ ರೋಲ್ ಆಗಿದ್ರು ಕೂಡ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ನೀವು ಎಂಟ್ರಿ ಕೊಟ್ಟಿದ್ದೀರಾ. ಸೊ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆಡಿಯನ್ಸ್, ಏನು ಹೇಳ್ತೀರಾ ಅಂತ?
ನನ್ನ ಆಸೆನೂ ಅದೇ ಇದೆ. ಖಂಡಿತವಾಗ್ಲೂ ತುಂಬ ಒಳ್ಳೆ ಪಾತ್ರಗಳು ಬಂತು ಅನ್ನೋದಾದರೆ ಮಾಡುವಂಥ ಆಸೆ ಇದೆ. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಇಲ್ದಿದ್ರೂ ಒಂದು ಯಾವುದೋ ಒಂದು ಪ್ರಾಜೆಕ್ಟಿಗೆ ತಯಾರಿ ಆಗ್ತಾ ಇದೆ. ಅದು ಶುರು ಆದ ತಕ್ಷಣ ಎಲ್ಲರಿಗೂ ಹೇಳ್ತೀನಿ. ಅದು ದೊಡ್ಡ ಪ್ರಾಜೆಕ್ಟಾ ಅಥವಾ ಸೀರಿಯಲ್ ಅಂತ ಹೇಳ್ಬಿಟ್ಟು ಒಂಚೂರು ಹಿಂಟ್ ಆದ್ರೂ ಕೊಡ್ತೀರಾ ಅಂತ? ಅಂದರೆ ಸಿನಿಮಾನೇ ರೆಡಿ ಆಗ್ತಾ ಇದೆ, ಅದಕ್ಕೆ ತಯಾರಿ ನಡೀತಾ ಇದೆ. ಸೊ ಪ್ರಾಜೆಕ್ಟ್ ಶುರು ಆದ ತಕ್ಷಣ ಹೇಳ್ತೀನಿ. ಸಿನಿಮಾಟೋಗ್ರಫರ್ ಅಭಿ ಅವರೇ ಇರ್ಬೋದಾ? ಸಿನಿಮಾಟೋಗ್ರಾಫರ್ ಅಭಿ ಅವ್ರು ಇರ್ಬೋದು, ಇಲ್ದಿರ ಇರ್ಬೋದು. ಹಾಗೆ ಅಂದರೆ ಏನಂದರೆ ಎಲ್ಲ ಆಗೋಕ್ಕೂ ಮುಂಚೆನೇ ಹೇಳೋದಕ್ಕಿಂತ ಶುರು ಆದಮೇಲೆ ಹೇಳಿದ್ರೆ ಒಳ್ಳೆಯದು ಅಂತ ಅಷ್ಟೆ. ಯಾವ ರೀತಿಯಾದಂತಹ ಗೌತಮಿ ಅವರನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸಿನಿಮಾದಲ್ಲಿ ಅಂತ? ಈಗಾಗಲೇ ಸತ್ಯ ಆಗಿ ನೋಡಿದ್ದೀವಿ, ಈಗ ಸಿಂಧೂರಿಯಾಗಿ ನೋಡಿದ್ವಿ, ಬಿಗ್ ಬಾಸ್ ಅಲ್ಲಿ ಪಾಸಿಟಿವಿಟಿ ಅನ್ನುವಂತಹ ಒಂದು ಮಂತ್ರವನ್ನ ಜಪಿಸುವಂತಹ ಸದಾ ಕೂಲ್ ಆಗಿರುವಂತಹ ಗೌತಮಿಯನ್ನ ನೋಡಿದ್ವಿ. ಸಿನಿಮಾದಲ್ಲಿ ಅದೇ ಪಾತ್ರ ಇರುತ್ತಾ ಅಥವಾ ಗೌತಮಿ ಅವರಿಗೆ ಡೆಡ್ ಆಪೋಸಿಟ್ ಆಗಿರುವಂತಹ ಪಾತ್ರ ಇರುತ್ತಾ ಅಂತ? ನೆಕ್ಸ್ಟ್ ಪಾತ್ರನೂ ಹೌದು, ಅಥವಾ ನಾನು ಮುಂದೆ ಮಾಡುವಂಥ ಯಾವುದೇ ಪಾತ್ರ ಹೌದು, ಹಿಂದೆ ಮಾಡಿಲ್ಲದೆ ಇರುವಂಥ ಪಾತ್ರಗಳನ್ನೇ ಚೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ದ್ಯಾಟ್ ಆರ್ಟಿಸ್ಟಾಗಿ ನಾನು ಎವಾಲ್ವ್ ಆಗ್ಬೋದು. ಆ್ಯಂಡ್ ನನ್ನ ನೋಡೋ ಜನರಿಗೂ ಬೋರ್ ಆಗಲ್ಲ. ಅಟ್ಲೀಸ್ಟ್ ಬೇರೆ ಬೇರೆ ಪಾತ್ರದಲ್ಲಿ ನೋಡುವಂಥ ಮೊಮೆಂಟ್ಸ್ ಸಿಗುತ್ತೆ, ಅಥವಾ ನನಗೂ ಅದನ್ನು ಪರ್ಫಾರ್ಮ್ ಮಾಡುವಂಥ ಅವಕಾಶ ಸಿಗುತ್ತೆ. ಸೊ ನೆಕ್ಸ್ಟ್ ಬರುವಂಥ ಪಾತ್ರನೂ ಹಿಂದೆ ನಾನು ಯಾವುದೂ ಮಾಡಿರಲ್ಲ, ಅಥವಾ ಗೌತಮಿಯಾಗೂ ಇರಲ್ಲ. ಅದೊಂದು ವಿಭಿನ್ನವಾದ ಪಾತ್ರದಲ್ಲೇ ಕಾಣಿಸ್ಕೊತೀನಿ. ಅಗೇನ್ ಚಾಲೆಂಜಿಂಗ್ ಪಾತ್ರನೇ, ತುಂಬ ಒಳ್ಳೆ ಪಾತ್ರವಾಗಿ ಕಾಣಿಸ್ಕೊತೀನಿ. ಬಿಗ್ ಬಾಸ್ ಪೇಮೆಂಟ್ ಎಲ್ಲ ಕ್ಲಿಯರ್ ಆಯ್ತಾ? ಏನು ಮಾಡಿದ್ರಿ ಅಮೌಂಟ್ನ ಅಂತ? ಬಿಗ್ ಬಾಸ್ ಪೇಮೆಂಟ್ ಹೌದು, ಎಲ್ಲರಿಗೂ ಕ್ಲಿಯರ್ ಆಗಿದೆ. ತುಂಬ ಬೇಗ ನೀಟಾಗಿ ಕ್ಲಿಯರ್ ಮಾಡಿದ್ರು. ಅದನ್ನು ತುಂಬ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿದ್ದೀನಿ. ಸೊ ಅದೊಂದು ಪರ್ಸ್ನಲ್ ಯೂಸ್ ಆದ್ದರಿಂದ ಅದು ಹೇಳೋದಕ್ಕಾಗಲ್ಲ, ಬಟ್ ತುಂಬ ಒಳ್ಳೆ ಇದಕ್ಕೆ ಉಪಯೋಗಿಸಿದ್ದೀನಿ ಅನ್ನೋವಂಥ ಖುಷಿ ಇದೆ. ನಿಮ್ಮ 3 ಜನ ಮಕ್ಕಳು ಹೇಗಿದ್ದಾರೆ? ಸೂಪರ್ ಆಗಿದ್ದಾರೆ. ಅವರಂತೂ ನನ್ನನ್ನು ತುಂಬ ಮಿಸ್ ಮಾಡ್ಕೋತಿದ್ರು ಅನ್ಸುತ್ತೆ. ಈಗ ಮನೇಲೇ ಇದ್ದೀನಲ್ಲ, ಆದಷ್ಟು ಹೊರಗಡೆ ಎಲ್ಲೂ ಹೋಗಲ್ಲ ನಾನು, ಮನೇಲೇ ಇರೋದ್ರಿಂದ ಅವ್ರಿಗೆ ತುಂಬ ಖುಷಿ ಇದೆ. ಸುಮಾರು ವರ್ಷಗಳಾಯಿತು ಗೌತಮಿ ಅವರು ಇಂಡಸ್ಟ್ರಿಗೆ ಬಂದು. ಇಂಡಸ್ಟ್ರಿ ಅಂದ ತಕ್ಷಣ ನಟನೆಯನ್ನು ನಂಬ್ಕೊಂಡು ನಾವು ಬರ್ತೀವಿ, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಎಲ್ಲೋ ಒಂದು ಕಡೆ ಕಲಾವಿದರಿಗೆ ಒಂದಷ್ಟು ಕಷ್ಟ ಕಾರ್ಪಣ್ಯಗಳಿದ್ದೇ ಇರುತ್ತೆ. ಲೋನ್ಸ್ ಕೊಡದೇ ಇರುವಂಥದ್ದಾಗಿರೋ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋವಂಥದ್ದು, ಅಥವಾ ನಮಗೆ ಅವಕಾಶಗಳು ಸಿಕ್ಕಿದ್ರೂ ಕೂಡ ಒಂದು ಅವ್ರ ಅವಕಾಶಕ್ಕೆ ತಕ್ಕಂಗೆ ನಮಗೆ ಅಮೌಂಟ್ ರೆಮ್ಯುನರೇಷನ್ ಕೊಡದೇ ಇರುವಂಥ ವಿಚಾರ ಆಗಿರ್ಬೋದು. ಸೊ ಹಣಕಾಸಿನ ಬ್ಯಾಲೆನ್ಸ್ ಅನ್ನೋದು ನಮ್ಮ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಗೌತಮಿಯವರು ಅಂತ? ದೇವರ ದಯೆಯಿಂದ ನನಗೆ ಗೊತ್ತಿಲ್ಲ. ಟಚ್ಡ್ ನನಗೆ ಯಾವತ್ತೇ ಈ ಕ್ರೆಡಿಟ್ಸ್ಗೆ ಹೋಗುವಂಥದ್ದಾಗಿರಬಹುದು, ಅಥವಾ ಮೇ ಬಿ ನನ್ನ ಹತ್ರ ಇಲ್ಲ ಅಂದರೆ ನಾನು ದೊಡ್ಡದು ಯಾವುದೂ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಆ ಕಾರಣದಿಂದ ಆಗಿರಬಹುದು. ಕ್ರೆಡಿಟ್ ಅನ್ನೋ ವಿಚಾರಕ್ಕೆ ನಾನು ಯಾವತ್ತೂ ಕೈ ಹಾಕಿಲ್ಲ. ಕೋವಿಡ್ ಟೈಮ್ಸಲ್ಲೂ ಹೌದು, ನಾನು ನಂಬುವಂಥ ದೇವರಿಂದ ಇರಬಹುದು, ನಂಗೆ ₹1 ಯಾವತ್ತೂ ದಿನಕ್ಕೆ ಕಡಿಮೆ ಆಗಿದೆ ಅನ್ನೋ ಥರ ಆಗಿಲ್ಲ. ಟಚ್ಡ್. ಸೊ ಅಮ್ಮ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ಈ ರೆಮ್ಯುನರೇಷನ್ ಅಥವಾ ಆರ್ಟಿಸ್ಟ್ ಫೀಲ್ಡ್ ಅಂತ ತೊಗೊಂಡಾಗಲೂ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ರಿಯಲಿ ಬ್ಲೆಸ್ಡ್. ನನಗೆ ಅವಕಾಶಗಳು ತಾನಾಗೇ ಬಂತು, ಅದಕ್ಕೆ ಬೇಕಾದಂಥ ಅದಕ್ಕೆ ತಕ್ಕನಾದಂಥ ರೆಮ್ಯುನರೇಷನ್ ಸಿಕ್ತಿತ್ತು. ಯಾವಾಗ ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ದು ನಾನು 16 ಇಯರ್ಸ್ ಇದ್ದಾಗ, 2011 ಫಸ್ಟ್ ಪಿ ಯು ಅಷ್ಟೇ, ಆಗಷ್ಟೇ ಫಸ್ಟ್ ಪಿ ಯುಗೆ ಬಂದಿದ್ದೆ. ಸೊ ಆಗ ನಮಗೆ ಸ್ವಲ್ಪ ಸಿಕ್ಕಿದ್ರು ಖುಷಿನೇ, ಪಾಕೆಟ್ ಮನಿ ಸಿಕ್ಕಿದ್ರು ಖುಷಿನೇ. ಸೊ ಆವಾಗಲಿಂದ ಇವಾಗಿನವರೆಗೂ ಐ ಆಮ್ ಅರ್ನಿಂಗ್, ಆನ್ ಆ್ಯಂಡ್ ಆಫ್ ಇದ್ರೂ ಐ ಆಮ್ ಅರ್ನಿಂಗ್. ಆ್ಯಂಡ್ ಸ್ವಲ್ಪ ಸೇವಿಂಗ್ಸ್ ಎಲ್ಲ ಮಾಡ್ತೀನಿ. ಸೊ ಮೇ ಬಿ ಹಾಗಾಗಿ ಬ್ಯಾಲೆನ್ಸ್ ಇದೆ. ಅದು ಬಿಟ್ಟು ಆ್ಯಕ್ಟಿಂಗ್ ಬಿಟ್ಟು ನನ್ನದೇ ಆದಂಥ ವನತೈಲಮ್ ಅಂತ ಒಂದು ಐ ಹ್ಯಾವ್ ಅ ಸ್ಮಾಲ್ ಬಿಸ್ನೆಸ್. ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನು ಇದು ಮಾಡ್ತಿರ್ತೀನಿ. ಅದ್ರ ಮೂಲಕ ಇರಬಹುದು, ತಾನಾಗಿ ಹೆಂಗೋ ಆಗಿಬಿಡುತ್ತೆ ದೇವ್ರ ದಯದಿಂದ ಅಂತ ಅನಿಸುತ್ತೆ. ಈ ವನತೈಲಮ್ ಅನ್ನೋದು ಹೇರ್ ಆಯಿಲಾ? ಹೇರ್ ಆಯಿಲ್ ಆ್ಯಕ್ಚುಲಿ. ವನತೈಲಮ್ ಅಂದರೆ ವನ ಅಂದ ತಕ್ಷಣ ಅಗೇನ್ ವನದುರ್ಗೆ ನಾನು ಪೂಜಿಸುವಂಥ ತಾಯಿ. ಅದನ್ನು ನಾನೇ ತುಂಬ ವರ್ಷದಿಂದ ಉಪಯೋಗಿಸ್ತಾ ಇದ್ದಿದ್ದು. ಒಂದಿನ ಅದನ್ನು ಬಿಸ್ನೆಸ್ ಅಂತ ಮಾಡೋಣ ಅಂತ ಹೇಳಿ ಇನ್ನೊಂದು ಸ್ವಲ್ಪ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಈಗ ದೇವಸ್ಥಾನದಲ್ಲೇ ಆ ಆಯಿಲ್ನ ಪ್ರಿಪೇರ್ ಮಾಡ್ತೀನಿ. ಮತ್ತು ಮನೆಗೆ ಬಂದು ಇಲ್ಲೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಇನ್ಸ್ಟಾಗ್ರಾಮ್ ಮೂಲಕ ಸೇಲ್ ಮಾಡ್ತಾಯಿದ್ದೀನಿ. ಟಚ್ವುಡ್ ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇದ್ರ ಬಗ್ಗೆ ಖುಷಿ ಇದೆ, ಎಲ್ಲರಿಗೂ ಆಯಿಲ್ ಇಷ್ಟ ಆಗ್ತಿದೆ. ಹಾಗೆ ಗೌತಮಿ ಅವರಿಗೆ ವನದುರ್ಗೆ ಅಂತಂದರೆ ಯಾಕೆ ಅಷ್ಟೊಂದು ಭಕ್ತಿ ಅಥವಾ ಪ್ರೀತಿ ಅಂತ? ಯಾಕೆ ಮೇ ಬಿ ಬಿಕಾಸ್ ಐ ಕ್ಯಾನ್ ಫೀಲ್ ಹರ್. ಫಸ್ಟ್ ಟೈಮ್ ಹೋಗಿದ ತಕ್ಷಣವೇ 10 ವರ್ಷ ಆಗ್ತಿದೆ ಈಗ. ಕೃತಿಕಾ ರವೀಂದ್ರ ಅಂತ ಆರ್ಟಿಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಅವ್ರು ಕರ್ಕೊಂಡು ಹೋಗಿದ್ದು. ಹಾಗೆ ಸುಮ್ಮನೆ ಅವ್ರು ಹೋಗ್ತಿದ್ರು ಅಂತ ಹೇಳಿ ಅವ್ರ ಜೊತೆ ಹೋದಂಥ ಟೆಂಪಲ್.
ನಾವು ಹೋದಾಗ ಆಲ್ರೆಡಿ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು, ಹೋಗಿ ನಿಂತಿದ್ದಷ್ಟೇ. ಅಲ್ಲಿಯ ಗುರುಗಳು ಮಾತಾಡಿದ್ರು ಅಷ್ಟೇ. ಜಸ್ಟ್ ದ್ಯಾಟ್ ಮೂಮೆಂಟ್ ಐ ಗಾಟ್ ಕನೆಕ್ಟೆಡ್ ಅನಿಸುತ್ತೆ. ಅದು ನೆಕ್ಸ್ಟ್ ಡೇ ಪೂಜೆಗೆಲ್ಲ ಇದ್ವಿ. ಅದಾದಮೇಲೆ ಅಲ್ಲಿ ತೀರ್ಥ ಸ್ನಾನ ಎಲ್ಲ ನಡೆಯುತ್ತೆ. ಸೊ ಅದಾದಮೇಲೆ ನನಗೆ ಫೀಲ್ ಆಗಿದ್ದಿರ್ಬೋದು, ಅಥವಾ ಅವತ್ತಿಂದ ಇವತ್ತಿನವರೆಗೂ ನಾನು ಹೇಳ್ದಂಗೆ ಯಾವುದಕ್ಕೂ ಕಷ್ಟ ಅಂತ ಆಗಲಿಲ್ಲ ನನಗೆ. ಎನಿಥಿಂಗ್ ಡಿಲೇ ಆಗಬಹುದೇನೋ, ಬಟ್ ಕಷ್ಟ ಆಗಲಿಲ್ಲ ನನಗೆ. ಎವ್ರಿಥಿಂಗ್ ಇಸ್ ಫಾಲೋಯಿಂಗ್ ಇನ್ ರೈಟ್ ಪ್ಲೇಸ್. ಸತ್ಯ ಆದ ತಕ್ಷಣ ಬಿಗ್ ಬಾಸ್ ಬರೋದಾಗಿರ್ಬೋದು, ಅದನ್ನು ನಾನು ಮೇ ಬಿ 1 ತಿಂಗಳು ಮನೇಲಿ ಕೂರಲಿಲ್ಲ ಅನಿಸುತ್ತೆ. ಸತ್ಯ ಆಗಸ್ಟ್ ಸೆಪ್ಟೆಂಬರಲ್ಲಿ ಮುಗೀತು, ನಾನು ಸೆಪ್ಟೆಂಬರ್ ಎಂಡಲ್ಲಿ ಬಿಗ್ ಬಾಸಿಗೆ ನಾನು ಬಿಗ್ ಬಾಸಲ್ಲಿ ಆಲ್ರೆಡಿ ಇದ್ದೆ. ಅದೆಲ್ಲ ಇರಬಹುದು, ಅದೆಲ್ಲ ಅಮ್ಮನಿಂದನೇ ಆಗೋವಂಥದ್ದು ಅಂತ ನಾನು ನಂಬ್ತೀನಿ. ಸೊ ಹಾಗಾಗಿ ಅಮ್ಮ ತುಂಬ ಅಂದರೆ ನನಗೇನೋ ಆಗ್ತಿದೆ ಅಂದರೆ ಇವತ್ತಿಗೂ ತುಂಬ ಬೇಜಾರು ಮಾಡ್ಕೊಂಡು ಕೂತಾಗ ಅಲ್ಲಿಂದ ಕಾಲ್ ಬರುತ್ತೆ ನನಗೆ. ಸೊ ಆನ್ ದ್ಯಾಟ್ ನೋಟ್ ತುಂಬ ಕನೆಕ್ಟೆಡ್ ಆಗಿದ್ದೀನಿ. ಅಮ್ಮ ನನ್ನನ್ನು ಯಾವಾಗಲೂ ಚೆನ್ನಾಗಿ ನೋಡ್ಕೋತಿದ್ದಾರೆ, ಹಾಗಾಗಿ ತುಂಬ ಇಷ್ಟ. ಮಾತಾಡ್ತಾ ಹೇಳ್ತಾ ಇದ್ರಿ ಬಿಸ್ನೆಸ್ಸನ್ನು ಶುರು ಮಾಡಿದಿರಿ ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಅಖಾಡಕ್ಕೂ ದೊಡ್ಡ ಮಟ್ಟದಲ್ಲಿ ಗೌತಮಿ ಅವರು ಇಳಿಬೋದಾ ಅಂತ? ಹಾಂ, ಎಸ್. ಅಂದರೆ ಈಗ ಬರೀ ತೈಲಮ್ ಅಂದರೆ ಆಯಿಲ್, ಅದು ಮಾತ್ರ ಇದೆ. ಈ ಮಧ್ಯೆ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ನಾನು ಆಯುರ್ವೇದ ಕಲಿಬೇಕು ಅಂತ ಹೇಳಿ ಕಾಸ್ಮೆಟಾಲಜಿ, ಆಯುರ್ವೇದದಲ್ಲೇ ಹರ್ಬಲ್ ಕಾಸ್ಮೆಟಾಲಜಿ ಹೇಳ್ತಾರೆ, ಅದನ್ನು ಕಲಿತಿದ್ದೆ. ಬಟ್ ಬಿಗ್ ಬಾಸ್ ಬಂತು, ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಈ ಮಧ್ಯೆ ಈಗ ಎಕ್ಸಾಮ್ ಅಟೆಂಡ್ ಮಾಡಿ ಮತ್ತೆ ಸೆಪ್ಟೆಂಬರ್ಗೆ ಇನ್ನೊಂದಷ್ಟು ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿ ತೈಲಮ್ನ ವನ ಅಂತ ಬ್ರ್ಯಾಂಡ್ ಮಾಡಿ ಎಕ್ಸ್ಟೆಂಡ್ ಮಾಡುವಂಥ ಯೋಚನೆಗಳಿದೆ. ಸೊ ಈ ಸೆಪ್ಟೆಂಬರ್ಗೆ ಐ ವಿಲ್ ಬಿ ಲಾಂಚಿಂಗ್ ಫ್ಯೂ ಮೋರ್ ಪ್ರಾಡಕ್ಟ್ಸ್. ಹಾಗೆ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ತೀನಿ. ಈ ವನತೈಲಮ್ ಆಗಿರ್ಬೋದು ಅಥವಾ ಈ ಆಯುರ್ವೇದಿಕ್ ರಿಲೇಟೆಡ್ ಬಿಟ್ಟು ಬೇರೆ ಏನೆಲ್ಲಾನು ಪ್ಲಾನ್ಸ್ ಇಟ್ಕೊಂಡಿದ್ರ ಲೈಫ್ನ ಲೀಡ್ ಮಾಡೋದಕ್ಕೆ ಅಥವಾ ಬಿಸ್ನೆಸ್ನ ಮಾಡೋದಕ್ಕಾಗಿರ್ಬೋದು? ಮುಂದಿನ ದಿನಗಳಲ್ಲಿ ಇವಾಗ ನಿರ್ಮಾಪಕಿ ಆಗುವಂಥ ಚಾನ್ಸಸ್ ಏನಾದರೂ ಇದೆಯಾ? ಯಾಕಂದರೆ ಬಿಗ್ ಬಾಸ್ ನಂತರ ಒಂದಷ್ಟು ಪ್ಲಾನ್ಸನ್ನು ಮಾಡ್ಕೊಂಡಿರ್ತೀರ ಬಂದ ತಕ್ಷಣ. ಸೊ ಹಾಗಾಗಿ ಅಂದರೆ ನಾನು ಅಥವಾ ಅಭಿಷೇಕ್ ಅವರು ಆಗಿರ್ಬೋದು ಸಿನಿಮಾದವ್ರು ಆದ್ದರಿಂದ ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಎಲ್ಲ ಭಾಳ ಕಷ್ಟ. ಈ ಬಿಸ್ನೆಸ್ ಆದ್ರೂ ನಾನೇ ಮಾಡ್ತಿರೋದ್ರಿಂದ ಮಾಡ್ತಿದ್ದೀನಿ. ಅದರದ್ದು ಅಕೌಂಟ್ಸ್ ವಿಚಾರ ಆಗಿರ್ಬೋದು, ಕಾಲ್ಸ್, ಇದೆಲ್ಲ ನನ್ನ ತಮ್ಮ ನೋಡ್ಕೊಳ್ಳೋದು. ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಎಲ್ಲ ಬಹಳ ಕಷ್ಟ ಅನಿಸುತ್ತೆ. 90% ಸಿನಿಮಾನೇ, ಏನೇ ಮಾಡಿದ್ರು ಸಿನಿಮಾನೇ ಆಗಿರುತ್ತೆ. ಅದು ವಿಮೆ ಪ್ರೊಡ್ಯೂಸ್, ಡೈರೆಕ್ಟ್ ಅಥವಾ ಬೇರೆ ಏನೇ ಆದ್ರೂ ಆರ್ಟಿಸ್ಟ್ ಆಗಿ ಉಳಿಬಹುದೇನೋ, ಸಿನಿಮಾನೇ. ಇನ್ನೊಂದು 10% ಅದು ಇದು ಬಿಸ್ನೆಸ್ ಟ್ರೈ ಮಾಡ್ತಿರ್ತೀವಿ ಅಷ್ಟೇ. ಆರ್ಟಿಸ್ಟ್ ಅಂತ ಅಂದ ತಕ್ಷಣ ನಾವು ಮೈನ್ ಕೇರ್ ಮಾಡಬೇಕಾಗಿರುವಂಥದ್ದು ಸ್ಕಿನ್ ಆಗಿರ್ಬೋದು ಅಥವಾ ಹೇರ್ಸ್ ಆಗಿರ್ಬೋದು ಅಥವಾ ನಮ್ಮ ಫಿಟ್ನೆಸ್ ಆಗಿರ್ಬೋದು. ಸೊ ಗೌತಮಿ ಅವರ ಫಿಟ್ನೆಸ್ ಸೀಕ್ರೆಟ್ ಏನು ಅಂತ? ಫಿಟ್ನೆಸ್ ಸೀಕ್ರೆಟ್ ಅಂದರೆ ಡಯಟ್ ಮಾಡೋ ಟೈಮಿಗೆ ಡಯಟ್ ಚಾರ್ಟ್ ಏನು ಕೊಟ್ಟಿರ್ತಾರೆ ಅದನ್ನು ಫಾಲೋ ಮಾಡ್ತೀನಿ. ಇಲ್ದಿದ್ದರೂ ಅಂದರೆ ನಾನು ತಿಂತೀನಿ, ಸ್ವೀಟ್ಸ್ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟನೇ. ಆದಷ್ಟು ಅಂದರೆ ಡಯಟ್ ಅಥವಾ ಹೆಲ್ತ್ ಕಾನ್ಷಿಯಸ್ ಸ್ವಲ್ಪ, ಅಂದರೆ ಶುಗರ್ ಅಥವಾ ಸಮಥಿಂಗ್ ವಿಚ್ ಇಸ್ ನಾಟ್ ಹೆಲ್ದಿ, ಹೊರಗಡೆ ಪಿಜ್ಜಾ, ಬರ್ಗರ್ ಅಥವಾ ಚಾಟ್ಸ್ ಎಲ್ಲ ತಿನ್ನಲೇಬೇಡಿ ಅಂತ ನಾನು ಹೇಳೋದಿಲ್ಲ. ಸ್ವಲ್ಪ ಆಸೆಗೆ ತಕ್ಕಷ್ಟು ತಿಂದರೆ ಸಾಕು ಅನಿಸುತ್ತೆ. ಹೊಟ್ಟೆ ತುಂಬಿಸ್ಕೊಳ್ಳೋದು ಬೇಡ, ಆಸೆಗೆ ಸ್ವಲ್ಪ ತಿನ್ನಬಹುದು. ಅದು ಬಿಟ್ಟರೆ ಜಾಸ್ತಿ ವೆಜಿಟೇಬಲ್ಸ್ ಅಥವಾ ಮನೆ ಊಟ ತಿನ್ನೋದು ಒಳ್ಳೆಯದು ಅನಿಸುತ್ತೆ. ನಾನಾದ್ರೂ ಶೂಟಿಂಗ್ ಆಗಿರಬಹುದು ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಮನೆ ಊಟನೇ ಕ್ಯಾರಿ ಮಾಡ್ತೀನಿ. ಸೊ ಆದಷ್ಟು ನಾವು ನಮ್ಮ ಮನೆ ಊಟಕ್ಕೆ ಸ್ಟಿಕ್ ಆನ್ ಆದರೆ ಒಳ್ಳೆಯದು. 5-10% ಹೊರಗಡೆ ಆಸೆಗೆ ತಿಂದರೆ ಸಾಕು. ಸ್ಕಿನ್ ಕೇರ್ ಎಲ್ಲ ಯಾವ ರೀತಿ ಮಾಡ್ತಿರ್ತೀರ ಮೇಡಮ್? ಬಿಕಾಸ್ ಯಾಕಂತಂದರೆ ಮೇಕಪ್ ಮಾಡ್ತಿರ್ತೀವಿ ಪ್ರತಿದಿನ, ನಟನೆ ಮಾಡಬೇಕು ಅಂತಂದಾಗ ಆನ್ ಸ್ಕ್ರೀನ್ ಅಂತಂದಾಗ ಮೇಕಪ್ ಬೇಕೇ ಬೇಕಾಗುತ್ತೆ ನಮಗೆ. ಯಾಕಂದರೆ ಅದರಲ್ಲಿ ಯಾವುದಾದ್ರು ಒಂದಷ್ಟು ಫೌಂಡೇಶನ್ಸ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಯೂಸ್ ಮಾಡ್ತಿರ್ತೀವಿ. ಹಾಗಾಗಿ ಸ್ಕಿನ್ ಕೇರ್ ಅಂತ ನೋಡಿದಾಗ ಆದಷ್ಟು ಅಂದರೆ SPF ಏನು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕಾಗತ್ತೆ. ಇನ್ನೊಂದು, ನಾವು ಆರ್ಟಿಸ್ಟ್ಗಳಾಗಿ ನಾನೇನು ಮಾಡ್ತೀನಿ ಅಂದರೆ, ಅವಶ್ಯಕತೆ ಇಲ್ಲ ಅನ್ನೋದಾದರೆ, ಇವಾಗ ಕ್ಯಾಮ್ರಾ ಮುಂದೆ ಬರ್ತಿಲ್ಲ ಅನ್ನೋದಾದರೆ ಸ್ಕಿನ್ ಹೇಗಿದೆಯೋ ಹಾಗೆ ಬ್ರೀದ್ ಮಾಡೋದಕ್ಕೆ ಬಿಟ್ಬಿಡ್ತೀನಿ. ಸೊ ದ್ಯಾಟ್ ಈಸ್ ಒನ್ ಬೆಸ್ಟ್ ಥಿಂಗ್ ವಿ ಡೂ ಅನಿಸುತ್ತೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗೋದು ನೀರು. ದಿನಕ್ಕೆ ನಾವು ಒಂದು 3 ಲೀಟರ್ಸ್ ಆಫ್ ವಾಟರ್ ಕುಡಿದ್ರೆ ಆ ಸ್ಕಿನ್ನ ಏನೆಲ್ಲ ಪಲ್ಯೂಷನ್ ತೊಗೊಳುತ್ತೋ ಅದನ್ನು ಡಿಟಾಕ್ಸ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳುತ್ತೆ. ಅದಕ್ಕೆ ಅದರದ್ದೇ ಆದಂಥ ಶಕ್ತಿ ಇದೆ. ಆದರೆ ನಾವು ನೀರು ಕುಡಿಬೇಕಾಗತ್ತೆ. ಸೊ ನೀರು ಕುಡಿದ್ರು ದ್ಯಾಟ್ ಈಸ್ ಬೇಸಿಕ್ ಸ್ಕಿನ್ ಕೇರ್. ಆಗಿ ನೋಡಿದ್ರೆ ಹೆಲ್ತ್ ಆ್ಯಂಡ್ ಸ್ಕಿನ್ ಕೇರ್ ಅಂತ ಹೇಳ್ಬೋದು. ನಿಮ್ಮ ಸ್ಕಿನ್ ಟೈಪ್ ಯಾವುದು? ಅದಕ್ಕೆ ಯಾವ ರೀತಿಯಾದಂತಹ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಅಂತ? ನನ್ನ ಸ್ಕಿನ್ ಕೇರ್ ಇಸ್ ಆಯಿಲಿ. ಆ್ಯಕ್ಚುಲಿ ನನಗೆ ತುಂಬ ಆ್ಯಕ್ನೆ ಇತ್ತು ಮುಂಚೆ ನೋಡಿದ್ರೆ. ಈಗ ಒಂದಷ್ಟು ಅದೇ ನಾನು ಹೇಳ್ದಂಗೆ ಶುಗರ್ ಅಥವಾ ಆಯಿಲಿ ಅಥವಾ ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಆ್ಯಕ್ನೆಲ್ಲ
ಆ್ಯಕ್ನಿಲೆಲ್ಲ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಬಹುದು. ಅದಕ್ಕೆ ಸ್ಕಿನ್ ಕೇರ್ ಅಗೇನ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋವಂಥ ಸ್ಕಿನ್ ಕೇರ್ನೇ ಬಳಸ್ತಿದ್ದೀನಿ ನಾನು, ಮಾಯ್ಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಎಲ್ಲ. ಆ್ಯಂಡ್ ಮೇಕಪ್ ಅಂತ ನೋಡಿದಾಗಲೂ ಮೇಕಪ್ ಆಗಿ ಅದನ್ನು ವಾಪಸ್ ತೆಗಿಬೇಕಂದ್ರೆ ಕಂಪ್ಲೀಟ್ ನೀಟಾಗಿ ತೆಗೆದುಬಿಟ್ಟಿರ್ತೀನಿ. ಅದು ನಾವು ಮಾಡಬೇಕಾಗತ್ತೆ, ಪ್ರಾಪರ್ ಕ್ಲೆನ್ಸ್ ಮಾಡಿ ನೀಟಾಗಿ ತೆಗೆದು ಸ್ಕಿನ್ನ ಒಂದಷ್ಟು ಬ್ರೀದ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಆ್ಯಂಡ್ ಅಗೇನ್ ನೈಟ್ ಕೇರ್ ಅಗೇನ್ ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದನ್ನು ಫಾಲೋ ಮಾಡ್ತೀನಿ. ಸನ್ಸ್ಕ್ರೀನ್ ಬಳಸ್ತೀನಿ ಅಂತ ಹೇಳಿದ್ರಿ, ಯಾವ ಬ್ರ್ಯಾಂಡ್ನ ಯೂಸ್ ಮಾಡ್ತಿರ್ತಾರೆ ಅಂತ? ಯಾವ ಬ್ರ್ಯಾಂಡಾ? ಅಂದರೆ ಡಾಕ್ಟರ್ ಕೊಟ್ಟಿರೋದು ನನಗೆ. ಇಟ್ ಈಸ್ ಅ ಪೀಚ್ ಟ್ಯೂಬ್. ನನಗೆ ಬ್ರ್ಯಾಂಡ್ ಹೆಸರು ಈಗ ನೆನಪಾಗ್ತಿಲ್ಲ. ಡಾಕ್ಟರ್ ಕೊಟ್ಟಿರೋವಂಥದ್ದು. ಐ ಡೋಂಟ್ ಥಿಂಕ್ ಅಗೇನ್ ಅದನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದರೆ ಮಾತ್ರ ಯೂಸ್ ಮಾಡಬೇಕು ಅನ್ನೋದನ್ನೇ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಒಬ್ಬರು ಅಂದರೆ ಸ್ಕಿನ್ ನೋಡಿ ತೊಗೊಳ್ಳೋದು ಜನರಲ್ ಬರುತ್ತೆ, ನೀವು ಹೊರಗಡೆ ತೊಗೊಳ್ಳೋ ಒಂದಷ್ಟು. ಬಟ್ ನಾನೀಗ ಡಾಕ್ಟರ್ ಕೊಟ್ಟಿರೋದು ಯೂಸ್ ಮಾಡ್ತಾ ಇರೋದ್ರಿಂದ ಮೇ ಬಿ ಅದೊಂದು ಪ್ರಾಪರ್ ಪ್ರಿಸ್ಕ್ರಿಪ್ಷನಿಂದನೇ ಯೂಸ್ ಮಾಡಬೇಕು ಅನಿಸುತ್ತೆ. ಡಾಕ್ಟರ್ ಕೊಟ್ಟಿರೋದು ಅಂತ ಹೇಳಿದ್ರಿ, ಯಾವ ರೀತಿಯಾದ ಕಾಸ್ಮೆಟಿಕ್ಸ್ನ ಯೂಸ್ ಮಾಡ್ತೀರಾ? ಆ್ಯಂಡ್ ಇನ್ನೊಂದು ಏನಂತಂದರೆ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ ಅಥವಾ ಬ್ಯೂಟಿ ಪಾರ್ಲರ್ಸ್ ಜಾಸ್ತಿ ಹೋಗ್ತೀರಾ ಅಂತ? ಬ್ಯೂಟಿ ಪಾರ್ಲರ್ ತುಂಬ ಕಡಿಮೆ. ಈಗಲೂ ತುಂಬ ಅವಶ್ಯಕತೆ ಇದ್ದರೆ ಮನೆಗೇ ಕರೆಸ್ಕೋತೀನಿ, ಹೊರಗಡೆ ಬ್ಯೂಟಿ ಪಾರ್ಲರ್ಗೆ ಹೋಗೋದಿಲ್ಲ ನಾನು. ಹೋಮ್ ರೆಮಿಡೀಸೇ ಟ್ರೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ತುಂಬ ಇದೆ. ಹಂಗೆ ನೋಡಿದ್ರೆ ಹೇರ್ ಆಯಿಲು ನಾನು ಹೇಳಿದಂಥದ್ದು ನಾವು ಮನೇಲೇ ಮಾಡ್ಕೊಳ್ಳೋವಂಥದ್ದು. ಸೊ ಸ್ಕಿನ್ ಕೇರು ಆ ಥರದ್ದು ಬಹಳಷ್ಟು ಇರುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಹೋಮ್ ರೆಮಿಡೀಸೇ. ಡಯಟ್ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಯಾವ ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಆಗ್ತಾ ಬೇಕಾಗುತ್ತೆ. ಬಿಫೋರ್ ವರ್ಕೌಟ್ ಏನು ಫುಡ್ ತೊಗೊತೀರಾ, ಆಫ್ಟರ್ ವರ್ಕೌಟ್ ಏನು ಫುಡ್ ತೊಗೊತೀರಾ, ಆ್ಯಂಡ್ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತಾರೆ ಅಂತ? ವರ್ಕೌಟ್ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೆ ನಾನು ಮಾಡ್ತಾನೇ ಇಲ್ಲ. ಸ್ವಲ್ಪ ಚಿಲ್ಲಾಗಿದ್ದೀನಿ, ಡಯಟು ಫಾಲೋ ಮಾಡ್ತಿಲ್ಲ. ಡಯಟಲ್ಲೂ ಏನು ಅಂದರೆ ಅವರು ನನಗೆ ಸದ್ಯಕ್ಕೆ ನೀವು ಆರಾಮಾಗಿರಿ, ಹೊರಗಡೆ ತಿನ್ನೋದು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಆಗ ಡಯಟ್ ಮಾಡ್ತಿದ್ದಾಗ ಬಿಫೋರ್ ವರ್ಕೌಟ್ ಅವ್ರು ಏನು ಹೇಳಿದರು ಅಂದರೆ ನನಗೆ ಒಂದಷ್ಟು ಬಾದಾಮ್ ಮತ್ತು ಆ್ಯಪಲ್ ಹೇಳಿದರು, ಅದನ್ನು ತಗೋತಾ ಇದ್ದೆ. ಅದಾಗಿ ಸಮ್ಟೈಮ್ಸ್ ಮೊಸರನ್ನ ಜೊತೆ ಚಿಯಾ ಸೀಡ್ಸ್ ಹೇಳಿದರು, ಅದನ್ನು ತಗೋತಾ ಇದ್ದೆ. ಸೊ ಮೊಸರನ್ನ ಅಂದರೆ ಈಗೇನು ಗ್ರೀಕ್ ಯೋಗಟ್ ಆಗಿರುತ್ತೆ, ನಾಟ್ ನಾರ್ಮಲ್ ಕರ್ಡ್. ಸೊ ಅವ್ರೇನು ಸಜೆಸ್ಟ್ ಮಾಡ್ತಿದ್ರು ಅದನ್ನು ತಗೋತಾ ಇದ್ದೆ. ಈ ಪ್ಲಾಸ್ಟಿಕ್ ಸರ್ಜರೀಸ್ ಆಗಿರ್ಬೋದು, ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಆಗಿರ್ಬೋದು, ಅದ್ರ ಜೊತೆಗೆ ಬೋಟೋಕ್ಸ್ ಬಗ್ಗೆ ಗೌತಮಿ ಜಾಧವ್ ಅವರ ಅಭಿಪ್ರಾಯ ಏನು ಅಂತ? ಓಕೆ, ನನಗೆ ಅಂದರೆ ಎಸ್, ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು. ಸೊ ಮೇಂಟೈನ್ ಮಾಡೋದಂದರೆ ಈಗ ಆಲ್ರೆಡಿ ನಮಗೇನಿದೆ, ದೇವ್ರು ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದ್ದಾರೆ ಅದನ್ನು ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ದೇವ್ರು ಏನು ಕೊಟ್ಟಿದ್ದಾರೋ ಅದೇ ಬೆಸ್ಟ್ ಆಗಿರುತ್ತೆ. ನಾವು ಅದನ್ನು ಆಲ್ಟರ್ ಮಾಡೋದು ಐ ಡೋಂಟ್ ಸಜೆಸ್ಟ್. ಮತ್ತು ಅಗೇನ್ ಮಾಡಲೇಬೇಕು ಅನ್ನೋಂಥ ಥಾಟ್ ಇರೋರು ಪ್ರಾಪರ್ ಗೈಡೆನ್ಸಲ್ಲಿ ಮಾಡೋದು ಒಳ್ಳೆಯದು. ಬಟ್ ಆ್ಯಸ್ ಗೌತಮಿ ಐ ಡೋಂಟ್ ಸಜೆಸ್ಟ್. ದೇವರು ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದಾರೋ ಅದೇ ಬೆಸ್ಟ್. ಅದು ಯಾವ ಕಲರಲ್ಲಿ ಮಾಡಿರಲಿ ಅಥವಾ ಯಾವ ಶೇಪಲ್ಲಾದರೂ ಮಾಡಿರಲಿ, ಅದು ಹಾಗೆ ಇರೋದು ಒಳ್ಳೆಯದು ಅಂತ ಅನಿಸುತ್ತೆ. ಹೇರ್ ಕೇರಲ್ಲಿ ಯಾವ ರೀತಿ ತೊಗೊತೀರಾ, ಆ್ಯಂಡ್ ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ, ಆ್ಯಂಡ್ ಬೇರೆ ಜೆಲ್ಸ್ ಆಗಿರ್ಬೋದು ಅಥವಾ ಕೆಲವೊಂದೆಲ್ಲನೂ ಏರ್ ಸ್ಟ್ರೈಟ್ನಿಂಗ್ ಅಂತೆಲ್ಲ ಮಾಡಿಸ್ತಾರೆ. ಸೊ ಅದನ್ನು ಯಾವ ರೀತಿ ಅಂತ ಮೆಥಡ್ಸನ್ನ ಫಾಲೋ ಮಾಡ್ತೀರಾ ಅಂತ? ನಾನೇನಿಲ್ಲ, ಹೇರ್ ಕೇರ್ ಅಂದರೆ ನಾನು ಹೇರ್ ಆಯಿಲ್ ಬಿಟ್ಟರೆ ಆ್ಯಕ್ಚುಲಿ ಬೇರೆ ಏನೂ ಹಾಕಲ್ಲ. ವೀಕ್ಲಿ ಥ್ರೈಸ್ ಹಾಕ್ತೀನಿ. ಬೈ ಚಾನ್ಸ್ ಇವಾಗ ಈ ಶೂಟ್ಗೆಲ್ಲ ನಾವೇನೋ ಸ್ಪ್ರೇ ಮಾಡಿದರೆ ಅಥವಾ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿದರೆ ಅದನ್ನು ವಾಪಸ್ ಮನೆಗೆ ಬಂದ ತಕ್ಷಣ ಪ್ರಾಪರ್ ಆಯಿಲ್ ಹಾಕಿ ಏನು ಹೇಳೋದು, ಮ್ಯಾರಿನೇಟ್ ಮಾಡಿಬಿಡ್ತೀನಿ ಅಂತ ಹೇಳ್ಬೋದು. ತುಂಬ ಆಯಿಲ್ ಹಾಕಿ, ಸೊ ದಟ್ ಅದು ಏನು ಡ್ಯಾಮೇಜ್ ಆಗಿರುತ್ತೆ ಒಂಚೂರು ರಿಕವರ್ ಆಗೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಜಾಸ್ತಿ ಆಯಿಲಿಂಗೇ ಮಾಡ್ತೀನಿ. ಅದು ಬಿಟ್ಟರೆ ತುಂಬ ಅಪರೂಪ ಹೇರ್ ಸ್ಪಾ ಮಾಡಿಸ್ತೀನಿ ಸಮ್ಟೈಮ್ಸ್ ವೆನ್ ಇಟ್ ಇಸ್ ರಿಯಲಿ ನೀಡೆಡ್. ತುಂಬ ರೆಗ್ಯುಲರ್ ಇಲ್ಲ. ಹೇರ್ ಆಯಿಲೇ ನೀಟಾಗಿ ವೀಕ್ಲಿ ಥ್ರೈಸ್ ಅಪ್ಲೈ ಮಾಡ್ತೀನಿ. ಬಿಗ್ ಬಾಸ್ ನಂತರ ಗೌತಮಿ ಅವರ ಜೊತೆಗೆ ಯಾರೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಂತ? ಕಾಂಟ್ಯಾಕ್ಟಲ್ಲಿ ಬಹಳ ಕಡಿಮೆ ಜನ. ಹಂಗೆ ನೋಡಿದ್ರೆ ಚೈತ್ರಕ್ಕ, ಧನ್ರಾಜ್ ಅವರು, ಅದು ಬಿಟ್ಟರೆ ಮಂಜಣ್ಣ, ಚೈತ್ರಕ್ಕ, ಧನ್ರಾಜ್, ಮಂಜಣ್ಣ, ಹನುಮು, ಇನ್ಯಾರ ಜೊತೆ ರಜತ್ ಮತ್ತು ಅವ್ರ ವೈಫ್ ಜೊತೆ ಮಾತಾಡ್ತಿರ್ತೀನಿ. ಅಷ್ಟೇ ಅನಿಸುತ್ತೆ. ಸಾರಿ ಇಫ್ ಐ ಮಿಸ್ ಸಮನ್. ಇಲ್ಲ, ಅಷ್ಟೇ. ತುಂಬ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಂತ ನೋಡಿದ್ರೆ ಮಂಜಣ್ಣ ಮತ್ತು ಧನ್ರಾಜ್ ಅಷ್ಟೇ. ಮೊನ್ನೆ ಒಂದು ಪೋಸ್ಟ್ ಅಥವಾ ರೀಲ್ಸ್ ಅನ್ನು ಶೇರ್ ಮಾಡಿದ್ರಿ, ಹುಡುಗಿ ಕಮಿಂಗ್ ಸೂನ್ ಅಂತ ಹೇಳ್ಬಿಟ್ಟು. ಮಂಜಣ್ಣವ್ರಿಗೆ ಹುಡುಗಿ ಹುಡುಕಿದ್ರಾ ಅಥವಾ ಏನು ಅಂತ? ಇಲ್ಲ, ಅದು ಅಂದರೆ ಹಿಂಗೆ ಊಟಕ್ಕೆ ಹೋಗಿದ್ವಿ.
ಅಲ್ಲಿ ಇವಾಗ ನಮ್ಮಿಬ್ರು ಫ್ರೇಮಲ್ಲಿ ನಾವಿಬ್ಬರಿದ್ವಿ, ಪಾಪ ಅವ್ರ ಫ್ರೇಮಲ್ಲಿ ಅವರೊಬ್ಬರೇ ಇದ್ರಲ್ಲ, ಹಾಗಾಗಿ ಹುಡುಗಿ ಕಮಿಂಗ್ ಸೂನ್ ಅಂತ ಹಾಕಿದೆ. ಅವರು ಹಾಕಿದ ತಕ್ಷಣ ಹೇಳಿದ್ರು, ನೀನು ಹೀಗೆ ಹಾಕಿದ್ರೆ ಹುಡುಗಿ ಸಿಕ್ಬಿಟ್ಟಿದ್ದಾರೆ ಅಂದ್ಕೊಂಡು. ನನಗೆ ಮೆಸೇಜ್ ಮಾಡೋರು ಮಾಡಲ್ಲ ಅಂತ. ಸೊ ಇಲ್ಲ, ಹುಡುಗಿ ಸಿಕ್ಕಿಲ್ಲ, ಹುಡುಕ್ತಿದ್ದಾರೆ, ಅವ್ರ ಮನೇಲಿ ನೋಡ್ತಿದ್ದಾರೆ. ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಮೆಸೇಜ್ ಮಾಡ್ಬೋದು, DM ಮಾಡ್ಬೋದು ಮಂಜಣ್ಣಂಗೆ. ಸಿಕ್ಕಿಲ್ಲ. ನಂಗೆ ತುಂಬ ಜನ ಕೇಳಿದ್ರು, ಹುಡುಗಿ ಸಿಕ್ಕಿದ್ರ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಿ ಕೆಳಗಡೆ ಕಮೆಂಟಲ್ಲಿ. ಇಲ್ಲ, ಇನ್ನೂ ಸಿಕ್ಕಿಲ್ಲ. ಇಂಟ್ರೆಸ್ಟೆಡ್ ಇರೋರು ಮೆಸೇಜ್ ಮಾಡ್ಬೋದು. ಅಂದರೆ ಮಂಜಣ್ಣನಿಗೆ ಹುಡುಕಿ ಹುಡುಕುವಂತಹ ಪ್ರಯತ್ನ ಪ್ರೋಸೆಸಿಂಗಲ್ಲಿ ಇದೆಯಾ ಅಂತ ನೀವೇನಾದರೂ ಪ್ಲಾನ್ ಮಾಡ್ತಿದ್ದೀರಾ ಅಂತ? ಇಲ್ಲ, ನಾನು ಹುಡುಕ್ತಿಲ್ಲ, ಅವ್ರ ಮನೇಲಿ ಹುಡುಕ್ತಾ ಇದ್ದಾರೆ, ಅವ್ರ ಅಪ್ಪ ಅಮ್ಮ ಹುಡುಕ್ತಿದ್ದಾರೆ. ಹುಡುಕುವಂಥ ಒಂದಷ್ಟು ಫೋಟೋಸ್ ಬರುತ್ತೆ ನನಗೆ. ಅದು ಬಿಟ್ಟರೆ ಅವ್ರು ಹುಡುಕ್ತಿದ್ದಾರೆ ಅಷ್ಟೇ, ಇನ್ನೂ ಸಿಕ್ಕಿಲ್ಲ, ಕನ್ಫರ್ಮ್ ಯಾವುದೂ ಆಗಿಲ್ಲ. ಯಾಕೆ ಒಂದಷ್ಟು ಜನಗಳನ್ನು ಮಾತ್ರ ಗೌತಮಿ ಅವರು ಫೋನ್ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಕ್ವಶನ್ ಇದೆ ಈಗ ಹೇಳಿದ ಮೇಲೆ? ಇಲ್ಲ, ಅಂದರೆ ಮೇ ಬಿ ಟೈಮ್ ಬಂದಿಲ್ಲ ಅಷ್ಟೇ. ನಾವೆಲ್ಲಾದರೂ ಅಂದರೆ ನಾನು ಹೊರಗಡೆ ಹೋಗೋದು ತುಂಬ ಕಡಿಮೆ ಆಗಿರೋದ್ರಿಂದ ಕೆಲವೊಂದು ಫಂಕ್ಷನ್ಗಳಿಗೆ ಹೋಗೋಕ್ಕಾಗಲಿಲ್ಲ. ಸೊ ನೇರವಾಗಿ ಸಿಕ್ಕಿದಾಗ ಕಾಂಟ್ಯಾಕ್ಟ್ ಮತ್ತೆ ಶುರು ಆಗಬಹುದೇನೋ. ಈಗ ಸದ್ಯಕ್ಕೆ ಇಲ್ಲ. ಅಂದರೆ ಸ್ಪೆಸಿಫಿಕ್ ರೀಸನ್, ನಂಗೆ ಇವ್ರು ಇಷ್ಟ ಇಲ್ಲ, ಅವ್ರು ಇಷ್ಟ ಇಲ್ಲ, ಖಂಡಿತವಾಗ್ಲೂ ಈಗ ಅಂತಲ್ಲ, ನಾನು ಯಾವತ್ತೂ ಅದು ಯಾವುದೂ ಕ್ಯಾರಿ ಮಾಡದೇ ಇರೋಳು. ಮನೆ ಒಳಗೆ ಏನಾದರೂ ಇದ್ದರೆ ಅದು ಮನೆ ಒಳಗೆ ಮಾತ್ರ ಆಟಕ್ಕಾಗಿರುತ್ತೆ. ಸೊ ನನ್ನ ಮನಸ್ಸಲ್ಲಿ ಏನೂ ಇಲ್ಲ. ಯಾವತ್ತಾದರೂ ಏನಾದರೂ ಅದೇ ಎದುರುಗಡೆ ಸಿಕ್ಕಿದಾಗ ಮಾತಾಡಿ ಮತ್ತೆ ಕಂಟಿನ್ಯೂ ಆಗ್ಬೋದು. ಫೈನಲಿ ಗೌತಮಿ ಅವರ ಗುರಿ ಏನು ಅಂತ? ಗುರಿ ಅಂದರೆ ಯಾವುದ್ರ ಜೀವನದಲ್ಲಿ ಗುರಿನ ಏನೂ ಇಲ್ಲ, ಒಳ್ಳೆ ವ್ಯಕ್ತಿ ಆಗಿರೋದು ಅಷ್ಟೇ. ಕೆಲಸ ಅದೇ ಆರ್ಟಿಸ್ಟ್ ಅಂದರೆ ನನಗೆ ಈ ಪ್ರೊಫೆಷನ್ ತುಂಬ ಇಷ್ಟ ಆಗಿರೋದ್ರಿಂದ ಆರ್ಟಿಸ್ಟಾಗಿ ನನಗೆ ಅವಕಾಶ ಬರೋವರೆಗೂ ಮಾಡ್ತಾ ಹೋಗ್ತೇನೆ. ಅದು ಬಿಟ್ಟರೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಉಳಿಯೋದು ಅಷ್ಟೇ, ಏನೂ ಇಲ್ಲ. ಪ್ರತಿಯೊಬ್ಬರ ಮನುಷ್ಯನಿಗೂ ಸ್ಟ್ರಗಲಿಂಗ್ ಪೀರಿಯಡ್ ಅನ್ನೋದು ಇದ್ದೇ ಇರುತ್ತೆ. ಸೊ ಗೌತಮಿ ಅವರ ಸ್ಟ್ರಗಲಿಂಗ್ ಪೀರಿಯಡ್ ಬಗ್ಗೆ ಏನಾದರೂ ಹೇಳೋದಾದರೆ? ಸ್ಟ್ರಗ್ಲಿಂಗ್ ಪೀರಿಯಡ್ ಇತ್ತು, ಹಂಗೆ ನೋಡಿದ್ರೆ ಸತ್ಯ ಸಿಗೋಕ್ಕೂ ಮುಂಚೆ ಅಂತ ಹೇಳ್ಬೋದು. 1-2-3 ಇಯರ್ಸ್ ನಾನೇನು ಮಾಡ್ತಾ ಇರಲಿಲ್ಲ. ಅದಕ್ಕೂ ಮುಂಚೆ ಸಿನಿಮಾ ಕಿನಾರೆ ಸಿನಿಮಾ ರಿಲೀಸ್ ಆಗಿತ್ತು. ಅದಾಗಿ ಮದುವೆ ಅಂತ ಯೋಚನೆ ಮಾಡಿದಾಗ ಸೀರಿಯಲಿಗೆ ಲೆಟ್ ಮಿ ಕಮ್ ಬ್ಯಾಕ್ ಅನ್ನೋದಾಗಿತ್ತು. ಬಟ್ ಯಾವುದು, ಎಲ್ಲಿ ಅನ್ನೋದೆಲ್ಲ ಒಂದಷ್ಟು ಪ್ರಶ್ನೆ ಇತ್ತು. ಆಗ ನನ್ನ ಅಂದರೆ ಯಾವ ಪ್ರಾಜೆಕ್ಟು ಮಾಡ್ತಿರ್ಲಿಲ್ಲ. ಅದು ಸ್ಟ್ರಗಲ್ ಅನ್ನೋದಕ್ಕಿಂತ ಸಮ್ ಟೈಮ್ ಐ ವಾಸ್ ಸ್ಟ್ಯಾಗ್ನೆಂಟ್ ಅಂತ ಹೇಳ್ಬೋದು ಆ ಟೈಮಲ್ಲಿ. ಸೊ ಸ್ಟ್ರಗಲ್ ಇಲ್ಲ, ಬಟ್ ಲಿಟಲ್ ಬ್ಲ್ಯಾಂಕ್ ಅಥವಾ ಸ್ಟ್ಯಾಗ್ನೆಂಟಾಗಿ ನಿಂತಿದ್ದು ಸತ್ಯಕ್ಕಿಂತ ಒಂದು 2.5 ಇಯರ್ಸ್. ಚೈತ್ರ ಅವ್ರ ಮದುವೆಗೆ ಯಾಕೆ ಹೋಗಿಲ್ಲ ಅನ್ನುವಂಥ ಕ್ವಶನ್ ಮಾರ್ಕ್ ಎಲ್ಲರಲ್ಲೂ ಕಾಡ್ತಿದೆ. ಅದರಲ್ಲಿ ಆಗಲೇ ಹೇಳಿದಿರಾ, ಬಟ್ ಆದರೂ ಕೂಡ ಚೈತ್ರ ಅವ್ರಿಗೆ ಯಾವ ರೀತಿ ವಿಶಸ್ಸನ್ನು ತಿಳಿಸ್ತೀರಾ ಅಂತ? ಚೈತ್ರ ಅವ್ರ ಮದುವೆಗೆ ನಾನು ಹೋಗಬೇಕು ಅಂತಲೇ ಇದೆ. ಕಂಪ್ಲೀಟ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ. ವನದುರ್ಗ ದೇವಸ್ಥಾನ ಮಂಗಳೂರಿನಲ್ಲೇ ಇರೋದು. ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ. ಅಗೇನ್ ನಾನು 2 days ಹಿಂದೆ ಅಲ್ಲೇ ಇದ್ದೆ, ಬಟ್ ಹೋಗೋದಕ್ಕಾಗಲಿಲ್ಲ. ಡ್ಯೂ ಟು ಸಮ್ ರೀಸನ್ ಐ ಕೇಮ್ ಬ್ಯಾಕ್. ನಾನು ಅವ್ರಿಗೆ ಫೋನ್ ಮಾಡಿನೂ ಹೇಳಿದೆ, ಅವ್ರಿಗೆ ಗೊತ್ತು ಕಾರಣ ಏನು ಅಂತ. ಐ ಮಿಸ್ಡ್ ಇಟ್. ಈಗ ಮತ್ತೆ ಮಂಗಳೂರಿಗೆ ಹೋದಾಗ ಮತ್ತೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಬಟ್ ಅಗೇನ್ ಮದುವೆ ವಿಶಸ್ ನಿಮ್ಮ ಚಾನೆಲ್ ಮೂಲಕ ಹೇಳಬೇಕು ಅನ್ನೋದಾದರೆ ಚೈತ್ರ ಅವರಿಗೆ ಮತ್ತು ಶ್ರೀಕಾಂತ್ ಅವರಿಗೆ ಹ್ಯಾಪಿ ವೆಡ್ಡಿಂಗ್ ಡೇ, ಹ್ಯಾಪಿ ವೆಡ್ಡಿಂಗ್ ಲೈಫ್, ಆ್ಯಕ್ಚುಲಿ ನಾಟ್ ಜಸ್ಟ್ ಡೇ. ಒಳ್ಳೆಯದಾಗಲಿ. ಖುಷಿ ಆಯಿತು. ಒಂದಷ್ಟು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ನನ್ನ ಚಾನೆಲ್ ಮೂಲಕ. ಅದನ್ನೆಲ್ಲ ನೋಡಿದಾಗ ತುಂಬ ಚಂದ ರೆಡಿ ಆಗಿದ್ರಿ, ಖುಷಿ ಆಯಿತು. ಇಬ್ಬರು ಜೀವನದಲ್ಲಿ ಖುಷಿಯಾಗಿರಿ. ಫೈನಲಿ ಸುಮಾರು ಜನ ನಿಮ್ಮ ಆನ್ ಸ್ಕ್ರೀನ್ ಪ್ರೆಸೆಂಟೇಷನನ್ನು ಮಿಸ್ ಮಾಡ್ಕೊಳ್ತಿದ್ರಿ. ಭಾರ್ಗವಿ LLB ಸೀರಿಯಲ್ ಮೂಲಕ ಬರ್ತಿದ್ರಿ. ಅದಾದ ನಂತರ ಈಗ ಒಂದು ಸಿನಿಮಾದಲ್ಲೂ ಕೂಡ ಮಾತುಕತೆ ಆಗ್ತಿದೆ ಅಂತ ಹೇಳಿದ್ರಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ತುಂಬ ಪುಟ್ಟ ಪದ ಆಗಬಹುದು. ಆದರೂ ಇವತ್ತಿನವರೆಗೂ ನಾನು ಯಾವುದೇ ಪ್ರಾಜೆಕ್ಟ್ ಮೂಲಕ ಬಂದ್ರೂ ನನ್ನನ್ನು ಪ್ರೀತಿಸಿ ಆಶೀರ್ವಾದ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಹೋದ್ರೂ ರೆಕಗ್ನೈಸ್ ಮಾಡಿ ಆ ಪ್ರೀತಿ ಕೊಡುವಂಥ ರೀತಿ ಇದೆಯಲ್ಲ, ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಮತ್ತೊಮ್ಮೆ ಸಿಕ್ಕಿದ್ದಕ್ಕೆ. ಹೀಗೆ ಸಿಗ್ತಾ ಇರೋಣ. ನಿಮಗೂ ನಿಮ್ಮ ಪ್ರಾಜೆಕ್ಟ್ಗೆ ಎಲ್ಲರಿಗೂ ಕೂಡ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಬಿಗ್ ಬಾಸ್ ಖ್ಯಾತಿಯ ಹಾಗೆಯೇ ನಟಿ ಗೌತಮಿ ಜಾಧವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.